ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲೇ, ನಾನು ಪಾಪುದು ಬರ್ಡೇ ವೀಡಿಯೋಸ್ ಮತ್ತು ನನ್ನ ಮಗಂದು 6 ಮಂತ್ಸ್ದು ಶೂಟ್ ಏನೇನು ಮಾಡಿದ್ದೀನಿ ಅದನ್ನು ನಾನಿಲ್ಲಿ ವೀಡಿಯೋಸ್ ಪೂರ್ತಿ ಹಾಕಿದ್ದೀನಿ. ಆ್ಯಂಡ್ ನಾನು ಇವಳದನ್ನ 2 ಇಯರ್ಸಿಂದನೂ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ಇದು 3rd ಇಯರ್ ಇಲ್ಲೇ ಮಾಡಬೇಕು ಅಂತ ಮಾಡಿದ್ದು. ಆ್ಯಂಡ್ ನನ್ನ ಮಗನಿಗೆ ಮಾಡಿಸಿದ್ದು ಕೇಕ್ ಇದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರಣಮ್ಯನಿಗೊಂದು ಇವನಿಗೊಂದು ಅಂತ ನಾನು ಕೇಕ್ ತೊಗೊಂಬಂದೆ. ಇದು ಮೇಲ್ಗಡೆ ಬೇಬಿ ಇದೆ ನೋಡಿ, ಅದು ನೋಡ್ಬಿಟ್ಟು ನನ್ನ ಮಗನ ಥರನೇ ಅನಿಸ್ತಿತ್ತು ನನಗೆ. ಆ್ಯಂಡ್ ಪ್ರಣಮ್ಯಂಗೆ ವೈಟ್ ಫಾರೆಸ್ಟ್ ತೊಗೊಂಬಂದಿದ್ದೆ, ಇವನಿಗೆ ನಾನು ಬ್ಲ್ಯಾಕ್ ಫಾರೆಸ್ಟ್ ತೊಗೊಂಬಂದಿದ್ದೆ. ನಾನು ಅದನ್ನು ಟ್ರೈ ಮಾಡಿರಲಿಲ್ಲ, ಅದಕ್ಕೆ ವೈಟದು ತೊಗೊಂಬಂದೆ ನಾನು. ಅವಳಿಗೆ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಅರುಣ ಬಿಡಿಸೇ ಬಿಡ್ತಿದ್ರು. ನಾನು ಅಯ್ಯಪ್ಪ ಅಂತ ಹೆದ್ರಕೊಂಬಿಟ್ಟೆ. ಆ್ಯಂಡ್ ಇದು ನಮ್ಮ ಮಗಳು ಬರ್ಡೇ. ಖುಷಿ ಆಗ್ಬಿಟ್ಲು ಅಂತ ಅಂದರೆ ತುಂಬ ಖುಷಿ ಆಗ್ಬಿಟ್ಲು. ಅವಳಿಗೆ ಫಸ್ಟ್ ಇಯರು ಕೂಡ ಬರ್ಡೇ ಡೆಕೋರೇಷನ್ ಮಾಡಿಸ್ಬೇಕು ಅಂತ ನಾನು ತುಂಬ ಅಂದ್ಕೊಂಡೆ. ಬಟ್ ನಾವು ಚುಂಚನಗಿರಿಲಿ ಮಾಡಿದ್ರಿಂದ ಅಲ್ಲಿ ಹೋಗಿ ಡೆಕೋರೇಷನ್ ಮಾಡಿಸಿ ಸುಮ್ಮನೆ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಬೆಳಿಗ್ಗಿನ ಜಾವ ಹೊರಟಿದ್ದು ಅಲ್ಲಿಗೆ. ಸೊ ಬೇಡ ಅಂಥೇಳಿ ನಾನೇ ಸುಮ್ಮನೆ ಆಗಿಬಿಟ್ಟು ಮಾಡಿಸಿರ್ಲಿಲ್ಲ. ನೆಕ್ಸ್ಟ್ 2nd ಇಯರಲ್ಲಿ ಅವಳನ್ನ ಕರೆದ್ವಿ. ಅವಳು ಬ್ಯಾಂಗ್ಳೂರಲ್ಲೇ ಮಾಡ್ಕೊತೀನಿ ಅಂತ ಹೇಳಿದ್ಲು. ಸೊ ದಟ್ ಅವಳು ಬಂದಿಲ್ಲ. ನಮ್ಮ ಅಮ್ಮ ಮತ್ತು ನಾನು ಇಲ್ಲ, ಅವಳದು 3ನೇ ವರ್ಷದಲ್ಲಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡಿದ್ವಿ. ತುಂಬ ಖುಷಿಯಾದ್ಲು ಅವಳು. ನೋಡ್ಬೋದು ನೀವೇ ಅವಳ ಫೇಸಲ್ಲಿ ತುಂಬ ಖುಷಿಯಾಗಿದ್ಲು. ಆ್ಯಂಡ್ ಈ ಡ್ರೆಸ್ನ ನಾನು ಅವಳಿಗೆ ಫಸ್ಟ್ ಕ್ರೈಯಲ್ಲಿ ಬುಕ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಯಾರ್ದೋ ಕೂಪನ್ ಕೋಡೇನೋ ಯೂಸ್ ಮಾಡಿ ನಾನು ಈ ಡ್ರೆಸ್ನ ಬುಕ್ ಮಾಡಿದ್ದಿದ್ದು ಫಸ್ಟ್ ಕ್ರೈಯಲ್ಲಿ. ಆ್ಯಂಡ್ ಗುಡ್, ಇದು ಕೂಡ ತುಂಬ ಚೆನ್ನಾಗಿತ್ತು, ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಎಲ್ಲ ಮಕ್ಕಳನ್ನ ಮಾತ್ರ ಕರೆದಿದ್ವಿ. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮೇ ಎಲ್ಲರೂ ಕರೆದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಅಂತ. ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಬಟ್ ಡೆಕೋರೇಷನ್ ನಾನು ಅಂದ್ಕೊಂಡಂಗೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡಿಸಿದ್ವಿ. ಫೈನಲಿ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ನನ್ನ ಪಾಪು ಬರ್ಡೇ ಕೇಕ್ ಮತ್ತು ಇವಳ ಕೇಕ್ ಎರಡೂ ಕೂಡ ನಾವು ಮದ್ದೂರಲ್ಲಿ AVR ಬೇಕ್ರಿ ಅಂತ ಇದೆ, ನಾವು ಅಲ್ಲಿ ತೊಗೊಂಡ್ವಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕೇಕ್ಸು ಮತ್ತು ಪಫ್ಸ್ ಎಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿಗೆ ಪನ್ನೀರ್ ಪಫ್, ಎಗ್ ಪಫ್ ತಿನ್ನೋಕ್ಕೆ ತುಂಬ ಸಲ ಹೋಗ್ತಿರ್ತೀನಿ. ಸೊ ಕೇಕು ಒಂದು ಸಲ ಟೇಸ್ಟ್ ಮಾಡಿದ್ದೆ, ಬಟ್ ಯಾವುದು ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಅಲ್ಲಿ ತೊಗೊಂಡು. ನಾವು ಇನ್ನೊಂದು ಬೇಕ್ರಿ ಇದೆ ಶ್ರೀನಿವಾಸ ಅಂತ, ಅಲ್ಲೇ ತೊಗೊತಿದ್ದು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಸಲ ತೊಗೊಂಡೆ. ನನಗೇನೋ ತುಂಬ ಇಷ್ಟ ಆಯಿತು ಕೇಕು, ಚೆನ್ನಾಗೂ ಕೂಡ ಇತ್ತು. ಆ್ಯಂಡ್ ಅವಳು ಕೂಡ ಖುಷಿಯಾಗಿ ಎಲ್ಲನೂ ತಿಂದಳು. ಅಲ್ಲಿ ತಿಂದವರು ಕೂಡ ಎಲ್ಲರೂ ಕೇಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ನನ್ನ ಮಗಂದು ಸೆಲೆಬ್ರೇಷನಲ್ಲಿ ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಅದು ಏನೇನೋ ಆಯಿತು ಅನ್ನೋ ಥರ ಹೇಳ್ಬೋದು. ಬಿಕಾಸ್ ನಾನು ಅವನಿಗೆ ಬೆಳಗಿನ ಜಾವ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಚೆ ಕರ್ಕೊಂಡೋಗಿ. ಬಟ್ ಆಗಲಿಲ್ಲ ಅವನಿಗೆ ಆಚೆ ಶೂಟ್ ಮಾಡೋದಕ್ಕೆ. ನಾನು ಇನ್ನೂ ಏನೇನೋ ಪ್ರಾಪ್ಸ್ ರೆಡಿ ಮಾಡ್ಕೊಬೇಕು ನಾನು ಮನೇಲೇ ಅಂತ ಅಂದ್ಕೊಂಡೆ, ಬಟ್ ಆ ಪ್ರಾಪ್ಸ್ನೂ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕಷ್ಟ ಆಗಿದ್ದರಿಂದ ಹೋಗಲಿ ಬಿಡಿ ಅಂತ ಹೇಳಿದ್ರು ಅರುಣ. ಸುಮ್ಮನೆ ಇರು, ಹೋಗಲಿ ಪರವಾಗಿಲ್ಲ, ನಾರ್ಮಲಾಗಿ ಇದ್ದಿದ್ರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ನಾನು ಅಲ್ಲೇ ಸಿಂಪಲ್ಲಾಗಿ ಮಾಡಿದೆ. ಆ್ಯಂಡ್ ಚೇರು ಕೂಡ ನಾನು ಈ ಥರ ಚೇರಿಗೆ ಒಂದು ದುಪ್ಪಟನ ಕವರ್ ಮಾಡಿ ರೆಡಿ ಮಾಡಿ ಫೈನಲಿ ಈ ಥರ ಔಟ್ಪುಟ್ ಬಂದಿತ್ತು. ಆ್ಯಂಡ್ ಅಲ್ಲಿ ಕೇಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ಆ್ಯಂಡ್ ಅವನಿಗೆ ಯಾವ ಬಟ್ಟೆ ಹಾಕಲಿ ಅಂತ ಯೋಚನೆ ಮಾಡಿ ಕೊನೆಗೆ ಅರುಣನೇ ಬಿಡು ಹಾಕು ಈ ಪ್ಯಾಂಟೇ ಏನಾಗಲ್ಲ ಅಂತ ಹೇಳಿಬಿಟ್ಟು ಅವರೇ ಪ್ಯಾಂಟು ಟಿ ಶರ್ಟ್ ಇದನ್ನೇ ಹಾಕು ಅಂತ ಹೇಳಿದ್ರು. ನಾನು ಅವನಿಗೆ ಫುಲ್ಲು ರಾಂಪರ್ಸ್ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಅದೇ ಹಾಕ್ತೀಯಾ, ಈಗ ಸ್ವಲ್ಪ ಡಿಫ್ರೆಂಟಾಗಿರಲಿ 6 ಮಂತ್ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಫುಲ್ ಪ್ಯಾಂಟ್ ಅವನಿಗೆ ಯಾವುದೂ ಇಷ್ಟು ಶೂಟ್ಸಲ್ಲಿ 5 ಮಂತ್ಸಲ್ಲಿ ಯಾವುದೂ ಹಾಕಿರಲಿಲ್ಲ. ಸೊ 6 ಮಂತ್ಸಿಗೆ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಅವನಿಗೆ ವೇರ್ ಮಾಡಿದ್ದೆ. ಬಟ್ಟೆ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನಾನು ಇದನ್ನು ಅವನಿಗೆ ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ, ಪ್ಯಾಂಟು ಮತ್ತು ಟಿ ಶರ್ಟು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವನಿಗೆ ಸ್ವಲ್ಪ ಲೂಸ್ ಇತ್ತು, ಬಟ್ ಓಕೆ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಅದರಲ್ಲೆಲ್ಲ ಏನಪ್ಪ ಅಂತ ಅಂದರೆ ಕೇಕೇ ಅಟ್ರ್ಯಾಕ್ಟಿವ್ ಆಗಿದ್ದಿದ್ದು. ಅವನು ಕೂಡ ಕೇಕೇ ನೋಡ್ಕೊಂಡು ಕೂತಿದ್ದ. ಆ್ಯಂಡ್ ನಾನು ಸ್ಮ್ಯಾಶ್ ಮಾಡ್ಸೋಕ್ಕಾಗಿದ್ದರೆ ಅವನಿಗೆ ಇನ್ನೂ ಸ್ಮ್ಯಾಶ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ದಟ್ ನಾನು ಹೇಗಿದ್ದರೂ ಅವನು ಅಷ್ಟೊಂದು ಸ್ಮ್ಯಾಶ್ ಮಾಡಲ್ಲ, ತಿನ್ಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಕೇಕೆ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ನಾರ್ಮಲ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಅರುಣ ಪೇಸ್ಟ್ರಿ ಮಾಡಿಸೋಣ, ತಿನ್ನೋಣ, ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ನಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿರೋದನ್ನೇ ಮಾಡಿಸಿದ್ರು ಅವರು.
ಅವನಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದ. ಆಮೇಲೆ ಬಟ್ ಅವನಿಗೆ ಸೌಂಡ್ ಅಂದ್ರೇ ಆಗಲ್ಲ. ಅವ್ನಿಗೆ ಯಾರಾದರೂ ಕಿರ್ಚಿದ್ರೆ ಅರ್ಚಿದ್ರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಆ ಟೈಮಲ್ಲಿ ಹಂಗೆ ಆಯಿತು ಅಲ್ಲಿ. ನಾವು ಕಟ್ ಮಾಡೋದಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಅವನನ್ನೇ ಕೂರಿಸ್ಬಿಟ್ಟು ಇದು ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಎಲ್ಲ ನೀವು ಬನ್ನಿ ಹಿಂಗೆ ಅವ್ನ ಪಕ್ಕ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೊನೆಗೆ ನಾವು ಅವನಿಗೆ ಒಂದು ಕ್ಯಾಂಡಲ್ ಹಚ್ಚಿ ಒಂದು ಕೇಕ್ ಸ್ಮ್ಯಾಶ್ ಮಾಡ್ಸೋಣ ಅಂತ ಕೂರಿಸಿದ್ವಿ. ಬಟ್ ಅವನು ಸ್ಮ್ಯಾಶ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ಎಲ್ಲ ಕಿರ್ಚ್ತಾ ಇದ್ದಿದ್ದು ನೋಡ್ಬಿಟ್ಟು ಅವ್ನಿಗೊಂಥರ ಭಯ ಥರ ಆಗ್ಬಿಡ್ತು. ಯಾವಾಗಲೂ ಕೈಗೆ ಏನು ಸಿಕ್ಕಿದ್ರೂ ಅವನು ಸ್ಮ್ಯಾಶ್ ಮಾಡ್ತಿದ್ದ. ಆ್ಯಂಡ್ ಏನೇ ಸಿಕ್ಕಿದ್ರೂ ಅವನು ತಿಂತಿದ್ದ. ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕೇಕ್ ಸ್ಮ್ಯಾಶ್ ಕೊಟ್ಟಿದ ತಕ್ಷಣ ಮುಂದೆ. ಬಟ್ ಅವ್ನು ಏನು ತಿನ್ನೋದಕ್ಕೆ ಟ್ರೈ ಮಾಡಲಿಲ್ಲ. ಬಟ್ ಏನೇ ಕೊಟ್ಟರು ಅವ್ನು ಬಾಯಿಗೆ ಹಾಕೊತಿದ್ದ. ಇದೇ ಫಸ್ಟ್ ಟೈಮ್ ಅವನು ಬಾಯಿಗೆ ಹಾಕೊಂಡು ತಿನ್ನಲಿಲ್ಲ ಅಂತ ಅಂದರೆ. ಸೊ ನಾನು ಟ್ರೈ ಮಾಡ್ಸೋಣ, ಅವ್ನು ತಿನ್ಸೋಣ ಅಂತಿದ್ದೆ. ಅರುಣ ಬೇಡ 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 ಅಂತಿದ್ರು. ಅವ್ರದ್ದು ಫುಲ್ಲು ಪ್ಯಾಂಟು ಟೀ ಶರ್ಟು ಎಲ್ಲ ಕೇಕ್ ಮಾಡಿಬಿಟ್ಟ ಫೈನಲಿ. ನನ್ನ ಬಟ್ಟೆ ಏನೂ ಮಾಡ್ಕೊಳ್ಳಿಲ್ಲ. ಅವನಿಗೆ ತಿನ್ಸೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಅವ್ನು ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಸ್ವಲ್ಪ ಬಾಯಿಗೆ ಹೋದ್ಮೇಲೆ ಚೆನ್ನಾಗಿದೆ, ಸ್ವೀಟ್ ಬಂತಲ್ಲ, ತಿನ್ನೋಕ್ಕೆ ಟ್ರೈ ಮಾಡ್ದೆ. ನಾನು ಸುಮ್ಮನೆ ಫೋಟೋಗೆ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ತುಂಬ ಏನೇನೋ ನಗ್ಸೋದಕ್ಕೆ ಟ್ರೈ ಮಾಡಿದೆ. ಯಾವಾಗಲೂ ನಗ್ತಿದ್ದ ಅವನು ನಾರ್ಮಲಾಗಿ. ಬಟ್ ಅವತ್ತು ನಗಕ್ಕೆ ಅವನು ಟ್ರೈ ಮಾಡಲಿಲ್ಲ. ತುಂಬ ಸಪ್ಪಗೆ ಇದ್ದ. ಆಮೇಲೆ ಕೂಡ ಅವನಿಗೆ ನಿದ್ದೆ ಸ್ವಲ್ಪ ಆಗಿರಲಿಲ್ಲ. ಅದು ಒಂದು ನಿದ್ದೆ ಟೈಮಿಂಗ್ಸು. ಸೊ ಅದಕ್ಕೋಸ್ಕರನೇ ನಾನು ಬೆಳಗ್ಗೆ ಮಾಡಬೇಕು ಅಂದ್ಕೊಂಡಿದ್ದಿದ್ದು ಅವನಿಗೆ ಶೂಟನ್ನ. ಬಟ್ ನೈಟು ನಾವು ಹೋಗಿದ್ದ ಕೆಲಸ ನನಗೆ ಬೆಳಿಗ್ಗೆ ಆರ್ಡ್ರ್ ಇತ್ತಲ್ಲ. ಸೊ ಮುಗಿಸಿ ನಾವು ಹೋಗಿದ್ದು ಲೇಟು. ಆಮೇಲೆ ಎಲ್ಲ ಮಳೆ ಬಂತು. ಡೆಕೋರೇಷನ್ ಎಲ್ಲ ಮುಗಿಸಿ ನಾವು ಮಾಡೋಷ್ಟರಲ್ಲಿ ಅಷ್ಟೊತ್ತಾಯಿತು. ಏನೂ ಮಾಡೋಕ್ಕಾಗಲಿಲ್ಲ. ಹೇಗೋ ನಂಗೆ ಒಟ್ಟಿನಲ್ಲಿ ಖುಷಿ ಆಯಿತು ಅವನನ್ನ ನೋಡಿ ಆ ರೀತಿ. ಆಮೇಲೆ ಫೋಟೋಸ್ ಕೂಡ ಸುಮಾರು ಚೆನ್ನಾಗಿ ಬಂದಿದ್ದೆ. ಅದನ್ನು ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಹಾಕ್ತೀನಿ ಫೋಟೋಸ್ ಬೇಕಂದರೆ ನಾನು. ಆಮೇಲೆ ಮುಗಿಸಿ ನಾವು ಅವಳು ಕೂಡ ನಮ್ಮ ಪ್ರಣಮ್ಯ ಫುಲ್ಲು ಖುಷಿಯಾಗಿ ಅವನ್ನ ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅವಳನ್ನ ನೋಡಿ ಅವನು ನಗ್ತಾನೆ. ಅವಳನ್ನ ನಗ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ಲು. ಆಮೇಲೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಹಾಕ್ಬಿಟ್ರು ನಗ್ತಾನೆ ಅವನು. ಅದು ಮತ್ತು ಕೋಕೋಮೆಲನ್ನ ಏನೇನೋ ಟ್ರೈ ಮಾಡಿದ್ವಿ. ಫೈನಲಿ ಅವನು ನಗೋಕ್ಕೆ ರೆಡಿ ಇಲ್ಲ. ಆಮೇಲೆ ಮುಂದೆಗಡೆ ಕೂಡ ಬಾಯಿನೇ ಇಡಕ್ಕೆ ಹೋದೆ ಕೇಕ್ ಮೇಲೆ ನಾನು. ತಿನ್ನು ಅಂತ ಹೇಳ್ಬಿಟ್ಟು ಅವ್ನು ತಿನ್ನಲೇ ಇಲ್ಲ ಆ್ಯಕ್ಚುಲಿ. ಹೇಗೋ ನೋಡಿ ಕೈಯೇ ಹೆಂಗೆ ಕೀಳ್ತಾ ಇದ್ದಾನೆ ನೋಡಿ. ಕೊನೆಗೆ ಅಷ್ಟೊಂದು ಕಿತ್ತ ಅವನು. ನಾನೇ ಸಾಕು ಕೇಕ್ ತುಂಬ ಚೆನ್ನಾಗಿದೆ, ಆಮೇಲೆ ಜಾಸ್ತಿ ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿದೆ. ಆಮೇಲೆ ಅವ್ರ ಅಪ್ಪನ ಮುಖಕ್ಕೆ, ಅವ್ರ ಅಪ್ಪನ ಬಟ್ಟೆಗೆ ಎಲ್ಲ ಕಿತ್ತ ನೋಡಿ. ಫೈನಲಿ ನನ್ನ ಮಗ ಕೇಕ್ ಸ್ಮ್ಯಾಶ್ ಮಾಡ್ದ ಅಂತ ಹೇಳಿದೆ. ನಾನು ಆ್ಯಕ್ಚುಲಿ 1 ಇಯರ್ಗೆ ಸ್ಮ್ಯಾಶ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಅವಾಗ ಅವನು ಕೂತ್ಕೋತಾನೆ ಚೆನ್ನಾಗಿ, ಸ್ಮ್ಯಾಶ್ ಮಾಡ್ತಾನೆ ನೀಟಾಗಿ ಅಂತ ಹೇಳ್ಬಿಟ್ಟು. ಬಟ್ ಅರುಣ ಅಂದರು 6 ಮಂತ್ಸಿಗೆ ಕಟ್ ಮಾಡಿಸಿದ್ರೆ ನೆನಪಿರುತ್ತೆ, 1 ವರ್ಷ ಕಟ್ ಮಾಡಿಸಿದ್ರೆ ಎಲ್ಲ ಪಚಡಿ ಮಾಡಿಬಿಡ್ತಾರೆ ಕೇಕ್ನ. ಅದ್ರ ಬದಲು ಇವಾಗ ಮಾಡಿಸಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ, ಫೋಟೋಗೂ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ತಿನ್ಬೋದು. ಅವಾಗ ಮಾಡಿಸಿದ್ರೆ ಪೂರ್ತಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ವೈಟ್ ಟೀ ಶರ್ಟ್ ಬೇರೆ ಹಾಕಿದ್ದೆ. ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಅದಕ್ಕೇ ನಾನು ಟೀ ಶರ್ಟ್ ಬಿಚ್ಚಿಬಿಡು ಅಂತ ಹೇಳ್ಬಿಟ್ಟು ಅರುಣ ಟೀ ಶರ್ಟ್ ಬಿಚ್ಚಿಬಿಟ್ಟು, ಅವ್ನು ನಾರ್ಮಲಾಗಿ ಕೂತ್ಕೊಳ್ಳೋಕೆ ಆಗ್ತಿಲ್ವಲ್ಲ, ಈ ಥರ ಮಲ್ಕೊತಾನಲ್ಲ ಅವನು, ದಬ್ಬಾಕೊತಾನಲ್ಲ, ಹಿಂಗೆ ದಬ್ಬಾಕೊಂಡೇ ಸ್ಮ್ಯಾಶ್ ಮಾಡಲಿ ಬಿಡಿ ಅಂತ ಹೇಳಿದ್ರು ಅವರೇ. ಆಮೇಲೆ ಹಾಗೆ ಸ್ಮ್ಯಾಶ್ ಮಾಡಿಸಿದ್ರು. ಬಟ್ ಆವಾಗಲೂ ಅಳ್ತಾ ಇದ್ದ ಅವನು. ಏನೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಅಷ್ಟಕ್ಕೆ ನಿಲ್ಲಿಸಿ ನಾವು ಅದನ್ನು ಮುಗಿಸಿದ್ವಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಮುಗಿಸಿ ನಾನು ಅವನಿಗೆ ಸಮಾಧಾನ ಮಾಡ್ತಾಯಿದ್ದೆ ಈ ವಿಡಿಯೋದಲ್ಲಿ. ಎಲ್ಲ ರೇಗಿಸ್ತಾಯಿದ್ರು. ಫೈನಲಿ ಬರ್ಡೇ ಎಲ್ಲ ಮುಗೀತು. ಆ್ಯಂಡ್ ಪಾಪದು ಕೂಡ ಕೇಕ್ ಸ್ಮ್ಯಾಶ್ ಆಯಿತು. ನಾನು ಏನೇ ಡೀಟೇಲ್ಸ್ ಬೇಕಾದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಆಲ್.